ಹಲೋ ಎವ್ರಿವನ್, ವೆಲ್ಕಮ್ ಟು ರಾಜು ರೋಸ್ ವಾರಿಯರ್ಸ್ ಚಾನೆಲ್. ಸ್ನೇಹಿತರೆ, ಇವತ್ತು ಚಾರ್ಧಾಮ್ ಯಾತ್ರೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೋಡಿ, ಇವರು ರವಿಕುಮಾರ್ ಸಾರ್ ಅಂತ. ಇವರು ಯಾವ ಟ್ರಿಪ್ ಬೇಕಾದರೂ ಕರ್ಕೊಂಡು ಹೋಗ್ತಾರೆ, ಕಲ್ಯಾಣ್ ಟೂರ್ಸ್ ಅಂತ. ಇವರು ಮೂಲತಃ ಹೊಸಕೋಟೆ ಅವರು. ಕಾಶಿ ಯಾತ್ರೆ ಆಗಲಿ, ಚಾರ್ಧಾಮ್ ಯಾತ್ರೆ ಆಗಲಿ, ಮತ್ತು ಯಾವುದಾದ್ರೂ ಟ್ರಿಪ್ಗಳಿಗೆ ಆಗಲಿ ಇವ್ರ ಜೊತೆ ಹೋದರೆ ಎಲ್ಲ ಪ್ಲೇಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ, ಏನು ಊಟಗಳಲ್ಲಿ ಕಾಂಪ್ರಮೈಸನ್ನೇ ಇಲ್ಲ, ತುಂಬ ಚೆನ್ನಾಗಿ ಊಟ ಎಲ್ಲ ನಮಗೆ ಕರ್ನಾಟಕದ ಊಟನೇ ಮಾಡಿಸಿ ಹಾಕ್ತಾರೆ. ರವಿಕುಮಾರ್ ಸರ್ ಕಾಂಟ್ಯಾಕ್ಟ್ ಬೇಕಾದರೆ ನನಗೆ ಎಸ್ ಅಂತ ಕಮೆಂಟ್ ಮಾಡಿ, ಅವ್ರ ನಂಬರ್ನ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ವಿಷಯಕ್ಕೆ ಬಂದುಬಿಡೋಣ. ಚಾರ್ಧಾಮ್ ಯಾತ್ರೆ ಅಂದರೆ ಏನು? ಚಾರ್ಧಾಮ್ ಯಾತ್ರೆಯಲ್ಲಿ ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಮತ್ತು ಗಂಗೋತ್ರಿ, ಯಮುನೋತ್ರಿ, ಈ 4 ಸ್ಥಳಗಳ ಪುಣ್ಯ ಸ್ಥಳಗಳನ್ನು ನಾವು ದರ್ಶನ ಮಾಡಿಕೊಂಡ್ರೆ ನಮ್ಮ ಜೀವನ ಪಾವನ ಆದಂಗೆ. ದೊಡ್ಡೋರು ಹೇಳಿದಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಹಾಗಾಗಿ ನಮ್ಮ ಜೀವನ ಪಾವನ ಮಾಡ್ಕೊಳ್ಳೋದಕ್ಕೋಸ್ಕರ ರವಿಕುಮಾರ್ ಸರ್ ಜೊತೆ ಚಾರ್ಧಾಮ್ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇವೆ. ನಾವು ದೇವನಹಳ್ಳಿ ಏರ್ಪೋರ್ಟಿಂದ ಡೆಲ್ಲಿ ಏರ್ಪೋರ್ಟ್ಗೆ ಒಂದು 35 ಜನ ಈ ಯಾತ್ರೆನ ಕಣ್ತುಂಬ್ಕೊಳ್ಳೋದಕ್ಕೆ ಅಂತ ಫಸ್ಟು ಬಂದಿದ್ದೆ ನಾವು ಕೇದಾರ್ನಾಥ್, ವಾರಣಾಸಿಯಲ್ಲಿರುವಂಥ ಈ ಕೇದಾರ್ನಾಥ್ ದೇವಾಲಯಕ್ಕೆ. ಹೊರಡ್ತಿರ್ಬೇಕಾದ್ರೆ ಈ ಸುತ್ತಮುತ್ತ ಇರುವಂಥ ಬೆಟ್ಟ ಗುಡ್ಡಗಳನ್ನ ನೋಡೋದಕ್ಕೆ ತುಂಬಾ ರೋಮಾಂಚನವಾಗಿದೆ. ಕೇದಾರ್ನಾಥ್ ದೇವಾಲಯವು ಬರೀ 6 ತಿಂಗಳು ಮಾತ್ರನೇ ದೇವಾಲಯ ಓಪನ್ ಮಾಡೋದು. ಅಕ್ಷಯ ತೃತೀಯಿಂದ ನರಕ ಚತುರ್ದಶಿವರೆಗೂ ಈ ದೇವಾಲಯದ ದರ್ಶನ ಪಡೆಯಬಹುದು. 3000 ವರ್ಷಗಳ ಹಿಂದಿನ ಇತಿಹಾಸವೇ ಈ ದೇವಸ್ಥಾನಕ್ಕೆ ಇದೆ. ತುಂಬ ಪುರಾತನ ಕಾಲದ ದೇವಸ್ಥಾನ ಇದು. ಈ ದೇವಸ್ಥಾನ ನೋಡೋದಕ್ಕೆ ಹೋಗ್ಬೇಕಂದ್ರೆ ಕಾಡು, ಗುಡ್ಡ, ಬೆಟ್ಟ, ಅಲ್ಲಲ್ಲಿ ಹರಿಯುವಂಥ ನೀರು, ಸಮುದ್ರ, ನದಿಗಳು, ಏನೆಲ್ಲ ನೋಡ್ಬೋದು ಪರಿಸರದಲ್ಲಿ ಅಂದರೆ ಹಚ್ಚ ಹಸಿರಾದಂಥ ಪರಿಸರಗಳು, ಆ ಗುಡ್ಡದಲ್ಲಿ ಅಲ್ಲಲ್ಲೇ ಕಟ್ಕೊಂಡಿರೋಂತಹ ಮನೆಗಳು, ಇವೆಲ್ಲ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಂತಂದರೆ ನಾವು ಹೇಳೋದಕ್ಕಿಂತ ನೀವೇ ಒಂದ್ಸಲಿ ಬಂದು ನೋಡಿದ್ರೆ ಅದರ ಅನುಭವ ನಿಮಗೆ ಆಗುತ್ತೆ. ತುಂಬ ಕಠಿಣವಾದಂಥ ಯಾತ್ರೆನೇ ಇದು. ಆದರೆ ಜೀವನದಲ್ಲಿ ಒಂದ್ಸಲಿ ಆದರೂ ಈ ಯಾತ್ರೆನ ನೋಡಲೇಬೇಕು. ನೋಡಿ, ಆ ಮನೆಗಳು ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಸಮುದ್ರದ ಪಕ್ಕದಲ್ಲೇ ಒಳ್ಳೆ ಬೆಂಕಿ ಪಟ್ಟಣಗಳು ಜೋಡಿಸ್ದಂಗೆ ಒಂದಕ್ಕೊಂದು ಅಟ್ಯಾಚ್ ಮಾಡಿ ಮನೆಗಳು ಎಷ್ಟು ಸುಂದರವಾಗಿ ಕಟ್ಕೊಂಡಿದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ. ನೋಡೋದಕ್ಕಂತೂ ತುಂಬ ಸುಂದರವಾಗಿಯೇ ಇದೆ. ನಾವು ಇದನ್ನೆಲ್ಲ ನೋಡ್ಕೊಳ್ತಾ ಮುಂದಕ್ಕೆ ಸಾಗ್ತಿರ್ಬೇಕಾದ್ರೆ ಇಲ್ಲಿ ನೋಡಿ, ಅಲಕಾನಂದ ಮತ್ತು ಮಂದಾಕಿನಿ ಅನ್ನೋ 2 ನದಿಗಳು ಸಂಗಮ ಆಗುವಂಥ ದೃಶ್ಯನ ನಾವು ಇಲ್ಲಿ ಕಾಣ್ಬೋದು. ಈ ದೃಶ್ಯನ ಕಣ್ತುಂಬ್ಕೊಳ್ಳೋದೇ ನಮ್ಮ ಪುಣ್ಯ ಅಲ್ವಾ? ನೀರುಗಳು ಹರಿಯೋದಾಗಲಿ, ಸಮುದ್ರಗಳಾಗಲಿ, ಬೀಚ್ಗಳಾಗಲಿ ನೋಡೋದಂದರೆ ನಮಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ನಾವು ಹೊರಗಡೆ ಬಂದು ಈ ರೀತಿ ಹೊಸ ಪ್ಲೇಸ್ಗಳನ್ನ ನೋಡಿದಾಗ ನಮಗೆ ಆಗುವ ಅನುಭವಗಳೇ ಬೇರೆ. ನಮ್ಮ ಕಡೆ ಹುಡುಕಿದ್ರೂ ಈ ರೀತಿ ಪ್ಲೇಸ್ಗಳು ಸಿಗೋದಿಲ್ಲ. ಇಲ್ಲಿರುವಂಥ ಜನಗಳು ಆ ಬೆಟ್ಟಗಳ ಮೇಲೇ ಪುಟ್ಟ ಮನೆಗಳನ್ನ ಕಟ್ಕೊಂಡು ಅವ್ರ ಜೀವನನ ಎಷ್ಟು ಸುಂದರವಾಗಿ ಕಟ್ಕೊಂಡಿದ್ದಾರೆ. ನಮಗಂತೂ ಈ ಪ್ರಕೃತಿ ಸೌಂದರ್ಯ, ಈ ಹರಿಯೋ ನದಿಗಳು, ಸಮುದ್ರಗಳು, ಈ ಮನೆಗಳು ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ನನ್ನ ಪ್ರೀತಿಯ ಸ್ನೇಹಿತರಿಗೆ ನನ್ನದೊಂದು ರಿಕ್ವೆಸ್ಟು, ಒಂದ್ಸಲಿ ಆದರೂ ನೀವು ಫ್ರೀ ಮಾಡಿಕೊಂಡು ಈ ಕ್ಷೇತ್ರಗಳನ್ನ, ಈ ಯಾತ್ರೆಗಳನ್ನ ನೋಡಿ ಅಂತ ಕೇಳ್ಕೊಳ್ತೀವಿ. ಸಂಸಾರ ಸಾಗರ ಅಂತ ಮನುಷ್ಯನಿಗೆ ಯಾವಾಗ್ಲೂ ಫ್ರೀ ಸಿಗೋದಿಲ್ಲ. ಏನಾದರೂ ಒಂದು ಜಂಜಾಟಗಳು ಇದ್ದೇ ಇರುತ್ತೆ. ಅದರಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ಆಚೆ ಬಂದು ರಿಲೀಫ್ ಆಗಿ. ಕೇದಾರ್ನಾಥ್ಗೆ ಹೋಗಬೇಕಾದ್ರೆ ರೋಡುಗಳು ತುಂಬಾ ಚಿಕ್ಕದಾಗಿ ಇರುತ್ತವೆ. ಇಲ್ಲಿ ಮಳೆಗಳು ಆಗಾಗ ಬೀಳ್ತಾನೆ ಇರುತ್ತೆ. ಇಲ್ಲಿರುವಂಥ ಬೆಟ್ಟಗಳು ತುಂಬ ಹುಸಿಯಾಗಿರುತ್ತೆ. ಮಳೆ ಬಿದ್ದಾಗ ಯಾವ ರೋಡ್ ಮೇಲೆ ಯಾವ ಬೆಟ್ಟ ಬೀಳುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಮ್ಮ ಕಡೆ ಇದ್ದಂಗೆ ದೊಡ್ಡ ದೊಡ್ಡ ಬಸ್ಸುಗಳೆಲ್ಲ ಈ ರೋಡಲ್ಲಿ ಬಿಡೋದಿಲ್ಲ. ತುಂಬ ಚಿಕ್ಕ ಬಸ್ಸುಗಳು ಅಂದರೆ 25-30 ಸೀಟ್ ಇರೋವಂಥ ಚಿಕ್ಕ ಬಸ್ಸುಗಳು ಮಾತ್ರ ಈ ರೋಡಲ್ಲಿ ಬಿಡೋವಂಥದ್ದು. ಪ್ರಕೃತಿ ನೋಡ್ತಿದ್ರೆ ತುಂಬ ಖುಷಿನೇ ಆಗ್ಬೋದು. ಆದರೆ ರಸ್ತೆಗಳು ನೋಡ್ತಾ ಇದ್ದರೆ ಭಯಂಕರವಾಗಿದೆ. ಇಲ್ಲಿ ಸುತ್ತ ಬೆಟ್ಟ ಗುಡ್ಡ ಇರೋದ್ರಿಂದ ತುಂಬಾ ಘಾಟ್ ಸೆಕ್ಷನ್ ಇರೋವಂಥ ರಸ್ತೆಗಳು. ಧರ್ಮಸ್ಥಳಕ್ಕೆ ಹೋಗಿರೋರಿಗೆ ಅನುಭವ ಆಗಿರ್ಬೋದು. ಸಕಲೇಶ್ಪುರದಿಂದ ಬರೋವಂಥ ಘಾಟ್ ಸೆಕ್ಷನ್ ನೋಡಿರ್ತಾರೆ. ಅದಕ್ಕಿಂತ 10 ಪಟ್ಟರಷ್ಟು ದೊಡ್ಡ ಘಾಟ್ ಸೆಕ್ಷನ್ ಇಲ್ಲಿ ನಾವು ಕಾಣ್ಬೋದು. ಇದನ್ನೆಲ್ಲ ನೋಡ್ತಾ ನಮಗೂ ಸ್ವಲ್ಪ ಎನರ್ಜಿ ಬೇಕಲ್ವ? ಹಂಗಾಗಿ ಭಟ್ರು ನಮಗೆ ಎನರ್ಜಿ ಡ್ರಿಂಕ್ ಮಾಡೋದಕ್ಕೆ ಇಳ್ದಿರ್ತಾರೆ. ಎನರ್ಜಿ ಡ್ರಿಂಕ್ ಅಂದರೆ ತಪ್ಪು ತಿಳ್ಕೊಬೇಡ್ರಿ, ಟೀ ಕಣ್ರಿ. ನಮ್ಮ ಭಟ್ರು ಸ್ಟವ್ ಅಂಟಿಸಿ ಟೀ ಪುಡಿ ಹಾಕಿ, ಸಕ್ಕರೆ ಹಾಕಿ, ಹಾಲು ಹಾಕ್ತಿದ್ದಾರೆ. ಅವ್ರಿಗೆ ಟೀ ಇಡೋ ಚಿಂತೆ. ಆದರೆ
ಇಲ್ಲಿ ಒಂದಷ್ಟು ಜನಗಳಿಗೆ ಸೆಲ್ಫಿ ತಗೊಳ್ಳೋ ಚಿಂತೆ, ಮತ್ತಷ್ಟು ಜನಗಳಿಗೆ ನೋಡಿ ಹೇಗೆ ಸೆಲ್ಫಿ ತಗೊಳ್ತಿದ್ದಾರೆ. ಆ ಕಡೆ ಸಮುದ್ರ ಇದೆ ಅಂತ ಅವ್ರಿಗೆ ಭಯನೇ ಇಲ್ಲ, ಸೆಲ್ಫಿ ತಗೊಳ್ತಿದ್ದಾರೆ. ನಮ್ಮ ಭಟ್ರು ರೆಡ್ ಲೇಬಲ್ ಟೀ ಪುಡಿ ಹಿಟ್ಟಾಯಿತು. ಇನ್ನೇನು ನಾವೆಲ್ಲ ಕುಡಿತಿದ್ದೀವಿ ನೋಡಿ. ಟೀ ತುಂಬಾ ಚೆನ್ನಾಗಿದೆ. ನಾನಂತೂ 2 ಲೋಟ ಕುಡಿದೆ. ಎಲ್ಲರೂ ಸರ್ 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 ಅಂತ ಎಳೀತಿದ್ದಾರೆ ಟೀನ. ಟೀ ಕುಡ್ಕೊಂಡು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ಮತ್ತೆ ಬಸ್ ಹತ್ತಿದ್ವಿ. ಇಲ್ಲಿರೋ ಡ್ರೈವರ್ಗಳಿಗೆ ಏನಪ್ಪ ಬಸ್ಸು ಓಡಿಸ್ತಾರೆ ಅಂದರೆ ಏನು ಸ್ಪೀಡಾಗಿ ಓಡಿಸ್ತಾರೆ. ಅದು ಏನು ಅವ್ರಿಗೆ ಭಯನೇ ಇಲ್ಲ, ಅಷ್ಟು ಸ್ಪೀಡಾಗಿ ಬಸ್ ಓಡಿಸ್ತಾರೆ. ನಾವಂತೂ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡಿದ್ವಿ ನೋಡಿ. ಇಲ್ಲಿ ಬ್ರಿಡ್ಜ್ ರೆಡಿ ಮಾಡ್ತಿದ್ದಾರಂತೆ, ಅದಿನ್ನು ತುಂಬ ದಿನಾಗಲೇ ಆಗಬೇಕು. ಬೆಟ್ಟದ ಒಳಗಡೆ ಸುರಂಗದ ರೀತಿ ಬೆಟ್ಟದ ಒಳಗಡೆನೆ ಬೆಟ್ಟನ ಕೊರೆದು ಒಳಗಡೆನೆ ಅವರು ರಸ್ತೆ ರೆಡಿ ಮಾಡ್ತಿದ್ದಾರೆ. ಭವಿಷ್ಯ ಮುಂದಿನ ಪೀಳಿಗೆಯ ಜನ ಬರೋದಕ್ಕೆ ತುಂಬ ಅನುಕೂಲ ಆಗ್ಬೋದು. ಎಷ್ಟೋ ಕಿಲೋಮೀಟರ್ಗಳು ಕಡಿಮೆ ಆಗುತ್ತಂತೆ ಆ ಸುರಂಗದ ಮಾರ್ಗದ ಒಳಗಡೆ ನಾವು ಹೋಗೋದ್ರಿಂದ. ಆದರೂ ಏನಾದರೂ ಸರಿ, ಈ ರಸ್ತೆ ತುಂಬ ಚಿಕ್ಕ ಚಿಕ್ಕ ರಸ್ತೆಗಳು ಇಲ್ಲಿರೋವಂಥ ಜನಗಳಿಗೆ ಅಭ್ಯಾಸ ಆಗಿಬಿಟ್ಟಿದೆ. ನಾವಂತೂ ಹೊಸದಾಗಿ ನೋಡ್ತಿದ್ದೀವಿ, ಹೊಸ್ದಾಗಿ ಬಂದಿದ್ದೀವಲ್ಲ, ನಾವಂತೂ ತುಂಬಾ ಭಯಪಟ್ಟಿದ್ವಿ. ಈಗ ನೈಟ್ 7 ಗಂಟೆ ಆಗಿದೆ. ಏನು ಅಂದ್ಕೊಂಡಿದ್ದೀರಾ, ಇದನ್ನೆಲ್ಲ ಬೆಟ್ಟಗಳ ಮೇಲೆ ಇರೋವಂಥ ಮನೆಗಳು ಕಣ್ರಿ. ಅವರು ಹಾಕ್ಕೊಂಡಿರೋ ಲೈಟ್ಗಳಿದು ಏನೋ ಒಂಥರ ಲೈಟ್ ಅರೇಂಜ್ಮೆಂಟ್ ಮಾಡ್ದಂಗೆ ಕಾಣಿಸ್ತಿದೆಯಲ್ವ. ನಮಗೂ ನೋಡೋದಕ್ಕೆ ನೈಟಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತಿತ್ತು. ಅವೆಲ್ಲ ಮನೆಗಳು ಬೆಟ್ಟಗಳ ಮೇಲೆ ಅಲ್ಲಲ್ಲೇ ಜನ ಕಟ್ಕೊಂಡಿರೋ ಅಂತಹ ಮನೆಗಳು ಎಷ್ಟು ಸುಂದರವಾಗಿತ್ತು ನೋಡಿ. ಹೇಗಿದೆ ನೋಡಿ ನಮ್ಮ ಕೇದಾರನಾಥ್ ಪ್ರಯಾಣ ನೋಡೋದಕ್ಕೆ ಹೆಂಗಿದೆ ಅಲ್ವಾ. ಅದಕ್ಕೆ ಹೇಳ್ತಿರೋದು, ನೀವು ಒಂದ್ಸಲಿ ಬಂದು ನೋಡ್ರಿ ಹೆಂಗಿದೆ ಅಂತ, ನಿಮಗೆ ಗೊತ್ತಾಗುತ್ತೆ. ಬೆಳಕಿದ್ದಾಗ ಪರಿಸರನ ನೋಡಿ ಆನಂದಿಸ್ಬೋದು. ಕತ್ಲಾದಾಗ ಬೆಟ್ಟಗಳ ಅಲಂಕಾರ, ಲೈಟ್ಗಳ ಅಲಂಕಾರ ನೋಡಿ ಆನಂದಿಸ್ಬೋದು. ಬೆಳಕು ಮತ್ತೆ ಬೆಳಗ್ಗೆ ಬೆಳಕಾದಾಗ ನೋಡಿ ಈ ರೋಡ್ಗಳನ್ನ ನೋಡಿ ನಾವು ಆನಂದಿಸ್ಬೋದು. ಈ ಬಸ್ಸುಗಳು ನಮ್ಮದೇ ಕಣ್ರಿ, 2 ಬಸ್ಸು ಸಹ ನಮ್ಮದೇ. ನಾನು ಕಿಟಕಿಯಿಂದ ವಿಡಿಯೋ ಮಾಡಿರೋ ಅಂಥದ್ದು. ಪ್ಲೇಸ್ ಹೇಗಿದೆ ಅಂತ ನೋಡಿ. ಅಲ್ಲಲ್ಲಿ ಹಿಟಾಚಿಲಿರುತ್ತೆ. ರೋಡ್ಗಳು ಎಲ್ಲಿ ಜಾರಿ ಬಿದ್ದಿರುತ್ತೋ ಅದನ್ನು ರೆಡಿ ಮಾಡಿ ಪಾಪ ದಾರಿ ಮಾಡಿ ಕೊಡ್ತಿರ್ತವೆ. ನಾವು ಹೋಗುವಾಗ ಒಂದು ದಾರಿನಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು. ಪಾಪ ರೆಡಿ ಮಾಡಿ ನಮ್ಮ ಗಾಡಿನ ಮುಂದಕ್ಕೆ ಬಿಟ್ಟುಕೊಟ್ರು. ಇವೆಲ್ಲನೂ ಹೊಸ ಅನುಭವಗಳು, ಹೊಸ ವಿಷಯಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದು ಮೆಮೊರಿ ಯಾವಾಗಲೂ ಇರುತ್ತೆ ನಮಗೆ. ಈ ಥರ ಜಾಗಗಳಲ್ಲಿ ನಾವು ಓಡಾಡಿದ್ದೀವಿ, ಹೋಗಿದ್ದೀವಿ, ನೋಡ್ಕೊಂಬಂದಿದ್ದೀವಿ ಅಂತ ನಮ್ಮ ಮನೆಗಳಲ್ಲಿ ಇರೋರಿಗೆಲ್ಲ ನಾವು ಹೇಳ್ತಿರ್ಬೋದು. ಅದೇನು ಖುಷಿ ಕೊಡುತ್ತಲ್ವ. ಹಂಗೂ ಹಿಂಗೂ ನಾವು ಗೌರಿಕುಂಡದ ಹತ್ರ ಬಂದೇ ಬಿಟ್ವಿ ನೋಡಿ. ನಮ್ಮನ್ನೆಲ್ಲ ಕರ್ಕೊಂಡು ಹೋಗುವಂಥ ವಾಹನಗಳು ಇವು ಕತ್ತೆಗಳೋ ಕುದುರೆಗಳೋ ನನಗಂತೂ ಇದುವರೆಗೂ ಗೊತ್ತಾಗಲಿಲ್ಲ. ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಆದರೂ ಪಾಪ ಕಣ್ರಿ ಆ ಜೀವಿಗಳು ನಮ್ಮನ್ನು ಹೆಗಲ ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋಗ್ತಿರ್ತವೆ. ಇಲ್ಲಿ ನೋಡಿ 4 ಜನ ಒಬ್ಬರನ್ನ ಹೊತ್ಕೊಂಡ್ಬರ್ತಿರ್ತಾರೆ ಡೋಲಿಗಳಲ್ಲಿ. ಆಗಲ್ಲ ಅಂದರೆ ಒಬ್ಬರೇ ಹೊತ್ಕೊಂಡು ಹೋಗುವಂಥ ಫೆಸಿಲಿಟಿನೂ ಇದೆ. 4 ಜನ ಸೇರಿ ಒಬ್ಬರನ್ನ ಹೊತ್ಕೊಂಬರೋವಂಥ ಫೆಸಿಲಿಟಿನೂ ಇದೆ ನೋಡಿ. ಹೀಗೆ ಕುದುರೆ, ಈ 2 ನಾನು ಕನ್ಫ್ಯೂಸಲ್ಲೇ ಇದ್ದೀನಿ. ಈ ರೀತಿ ನಮ್ಮನ್ನು ಹೊತ್ಕೊಂಡು ಹೋಗುತ್ತೆ ಬೆಟ್ಟದ ಮೇಲೆ. ನಮಗೆ ಇದು ಯಾವುದೂ ಇಷ್ಟ ಆಗಲಿಲ್ಲ. ಪಾಪ ಆ ಮೂಗಜೀವಿಗಳಿಗೆ ಕಷ್ಟ ಕೊಡೋದು ಇಷ್ಟ ಆಗಲಿಲ್ಲ. ಡೋಲಿಗಳಲ್ಲಿ ಅವರು ಹೊತ್ಕೊಂಬಂದು ಅವ್ರಿಗೆ ಕಷ್ಟ ಕೊಡೋದು ಕೂಡ ನಮಗೆ ಇಷ್ಟ ಆಗಲಿಲ್ಲ. ನಾವು ನಡ್ಕೊಂಡು ಹೋಗಬೇಕು ಅಂತ ನಾವು ನಡ್ಕೊಂಡು ಹೋದ್ವಿ. ತುಂಬಾ ಕಷ್ಟ ಅಂದರೆ ತುಂಬ ಕಷ್ಟ. ಅಲ್ಲಲ್ಲಿ ನೋಡಿ ಈ ರೀತಿ ಬೆಟ್ಟಗಳಲ್ಲಿ ನೀರು ಸಿಗುತ್ತೆ ನಮಗೆ. ಅದು ನೋಡಿದಾಗ ಕಷ್ಟ ಸ್ವಲ್ಪ ಮರಿತೀವಿ. ಮುಂದೆ ಹೋದರೆ ಮತ್ತೆ ಅದೇ ಕಷ್ಟನೇ. ಬೆಟ್ಟ ಹತ್ತೋದು ತುಂಬ ಕಷ್ಟ ಇದೆ. ದೊಡ್ಡ ಬೆಟ್ಟ ಇದು, 24 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ದೇವ್ರು ನೋಡಬೇಕಂದ್ರೆ ಕಷ್ಟ ಆದ್ರೂ ಕಷ್ಟಪಟ್ಟು ಹೋಗಲೇಬೇಕಲ್ವ. ಅದಕ್ಕೆ ನಾವು ಹೋದ್ವಿ ನೋಡಿ. ಬಂದೇ ಬಿಟ್ವಿ ಕೇದಾರನಾಥ್ ದೇವಾಲಯಕ್ಕೆ ಮೇಲೆ, ಬೆಟ್ಟದ ಮೇಲೆ. ದೇವಾಲಯನ ನೋಡಿದ ಕ್ಷಣಕ್ಕೆ ನಮಗೆ ಸ್ವಲ್ಪ ಕಷ್ಟ ಅಲ್ಲ ಮರ್ತೇ ಹೋಯಿತು. ಆ ಜನ, ಆ ಭಜನೆ ತುಂಬ ರೋಮಾಂಚನವಾಗಿತ್ತು. ಸಾಧಾರಣವಾಗಿ ನಮ್ಮ ಕಡೆ ಬರುವಂಥ ಶಿವಾಲಯಗಳಲ್ಲಿ ನಾವು ಲಿಂಗಗಳ ರೂಪವನ್ನು ಕಾಣ್ಬೋದು. ಆದರೆ ಕೇದಾರನಾಥ್ ಬೆಟ್ಟದ ಮೇಲೆ ನಮಗೆ ಲಿಂಗದ ಬದಲಾಗಿ ಬೇರೆ ಆಕಾರದಲ್ಲಿ ಶಿವ ನಮಗೆ ಕಾಣಿಸ್ಕೊಳ್ತಾನೆ. ಆ ಆಕಾರ ಬರೋದಕ್ಕೂ ಇಲ್ಲಿ ಒಂದು ಸಣ್ಣ ಕಥೆ ಇದೆ ಪುರಾಣದಲ್ಲಿ. ಕುರುಕ್ಷೇತ್ರ ಯುದ್ಧದ ಬಳಿಕ ಕೌರವರನ್ನು ಕೊಂದ ಪಾಂಡವರು ಅವರು ಮಾಡಿರುವಂಥ ಪಾಪಗಳ ಪರಿಹಾರಕ್ಕಾಗಿ ಮೋಕ್ಷವನ್ನು ಹುಡುಕುವಂಥ ಶಿವನ ಬಳಿಗೆ ವಾರಣಾಸಿಗೆ ಬರುತ್ತಾರೆ.
ಪಾಂಡವರನ್ನು ಪರೀಕ್ಷಿಸಲು ಶಿವ ಗುಪ್ತಕಾಶಿಯಿಂದ ಕೇದಾರ್ನಾಥ್ಗೆ ಹೋಗಿರುತ್ತಾರೆ. ಅದನ್ನು ಅರಿತ ಪಾಂಡವರು ಕೇದಾರ್ನಾಥ್ಗೆ ಬರುತ್ತಾರೆ. ಶಿವನು ಅವರಿಗೆ ಕಾಣದ ಹಾಗೆ ಎತ್ತಿನ ರೂಪವನ್ನು ತಾಳಿ ಎತ್ತುಗಳ ಗುಂಪಿನಲ್ಲಿ ಸೇರಿ ಮೇಯುತ್ತಿರುತ್ತಾನೆ. ಇದನ್ನು ತಿಳಿದ ಭೀಮನು ಶಿವನನ್ನು ನೋಡಲೇಬೇಕು, ಮೋಕ್ಷವನ್ನು ಪಡೆಯಲೇಬೇಕು ಎಂದು 2 ಪರ್ವತಗಳ ಮೇಲೆ ನಿಂತು ಒಂದು ಪರ್ವತದ ಮೇಲೆ ಒಂದು ಕಾಲು, ಮತ್ತೊಂದು ಪರ್ವತದ ಮೇಲೆ ಒಂದು ಕಾಲನ್ನು ಇಟ್ಟು ನಿಂತು ಬಿಡುತ್ತಾನೆ. ಈ ಕಾಲಿನ ಅಡಿಯಲ್ಲಿಯೇ ಎತ್ತುಗಳು ಸಾಗಿ ಮುಂದಕ್ಕೆ ಹೋಗಿಬಿಡುತ್ತವೆ. ಆದರೆ ಒಂದು ಎತ್ತು ಮಾತ್ರ ಮುಂದಕ್ಕೆ ಹೋಗದೆ ಅಲ್ಲೇ ನಿಂತು ಬಿಡುತ್ತೆ. ಇದನ್ನು ಅರಿತ ಭೀಮನು ಈತನೇ ಶಂಕರನು ಎಂದು ತಿಳಿದುಕೊಳ್ಳುತ್ತಾನೆ. ಭೀಮನು ಆ ಎತ್ತನ್ನು ಹಿಡಿಯಲು ಹೋದಾಗ ಎತ್ತು ಭೂಮಿಯ ಒಳಗೆ ತಲೆಯನ್ನು ಸೇರಿಸಿ ಬಿಟ್ಟಿರುತ್ತದೆ. ಹಿಂದೆಯಿಂದ ಎತ್ತನ್ನು ಎಳಿಬೇಕಾದ್ರೆ ಭೀಮನ ಕೈಗೆ ಆ ಎತ್ತಿನ ಡುಬ್ಬ ಮಾತ್ರ ಸಿಗುತ್ತದೆ. ಎತ್ತಿನ ಆ ಡುಬ್ಬವೇ ಕೇದಾರನಾಥಿನಲ್ಲಿ ಉಳಿದು ಬಿಡುತ್ತದೆ. ಕ್ಷೀರಭಾಗ ರುದ್ರನಾಥದಲ್ಲಿ, ಮುಂಡ ಮಧ್ಯಮ ಮಹೇಶ್ವರದಲ್ಲಿ, ತೋಳುಗಳು ತುಂಗಾನಾಥದಲ್ಲಿ, ದೇಹದ ಉಳಿದ ಭಾಗಗಳು ನೇಪಾಳದ ಪಶುಪತಿನಾಥದಲ್ಲಿ ಹಾಗೂ ಕೈರೇಶ್ವರದಲ್ಲಿ ಹಂಚಿ ಹೋಗುತ್ತದೆ. ಈ ರೀತಿಯಾಗಿ ಶಿವ ಎತ್ತಿನ ಡುಬ್ಬದ ಆಕಾರದಲ್ಲಿ ನಮ್ಮ ವಾರಣಾಸಿಯ ಕನಕಪುರ ಕೇದಾರನಾಥಿನಲ್ಲಿ ಪ್ರಸಿದ್ಧಿಯಾಗಿ ನಮ್ಮ ಎಲ್ಲ ಜನಗಳ ಸಂಕಷ್ಟಗಳನ್ನು ಪರಿಹಾರ ಮಾಡುತ್ತಾ, ಬಂದವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುತ್ತಾ ಶಿವ ಎಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತಿದ್ದಾನೆ. ನಮ್ಮ ಪ್ರೀತಿಯ ಶಿವ. ಈ ನಮ್ಮ ಶಿವನ ಕಾಣೋದಕ್ಕೋಸ್ಕರ ಎಂಥ ಕಠಿಣವಾದಂಥ ಬೆಟ್ಟ ಗುಡ್ಡ ಕಾಡು ಏನೇ ಇರಲಿ ಅಂತ ಈ ನಮ್ಮ ಜನ ಅಷ್ಟು ಎತ್ತರವಾದಂಥ ಬೆಟ್ಟನ ಹತ್ಕೊಂಡು ನಮ್ಮ ಶಿವನನ್ನು ಕಾಣೋದಕ್ಕೆ ನೋಡಿ ಏನು ಸೇರಿದ್ದಾರೆ ಜನ. ನೋಡಿ, ಶಿವನ ರೂಪನೇ ಇದು. ಅಲ್ಲಿ ಕೇದಾರನಾಥಿನಲ್ಲಿ ಇರುವಂತಹ ನಮ್ಮ ಕೇದಾರನಾಥ್ ಎತ್ತಿನ ಡುಬ್ಬದ ರೂಪ ನಮ್ಮ ಶಿವ. ಹರ ಹರ ಮಹಾದೇವ್. ನನ್ನ ಪ್ರೀತಿಯ ಸ್ನೇಹಿತರಿಗೆ ಚಾರ್ಧಾಮ್ ಯಾತ್ರೆಯನ್ನು ನೋಡೋದಕ್ಕೆ ಶಿವ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತಾ, ಸ್ನೇಹಿತರೆ, ದೇವಾಲಯದ ಹಿಂದೆ ಇರುವಂತಹ ಈ ಭೀಮ ಬಂಡೆನ ನೋಡಿ. ಇದು 12 ವರ್ಷಗಳ ಹಿಂದೆ ದೊಡ್ಡ ಪ್ರಳಯ ಆಯ್ತಲ್ವ ಕೇದಾರನಾಥಲ್ಲಿ. ಏನೂ ಉಳ್ಕೊಳ್ಳಿಲ್ಲ. ಅಂಗಡಿಗಳು, ಮನೆಗಳು, ಎಷ್ಟು ಜನ ಪ್ರಾಣನ ಒಪ್ಪಿಸಿದ್ದಾರೆ. ಅಂಥ ಕಾಲದಲ್ಲಿ ಈ ಭೀಮ ಬಂಡೆ ದೇವಾಲಯಕ್ಕೆ 1 ಇಂಚು ಕೂಡ ಏನೂ ಡ್ಯಾಮೇಜ್ ಆಗದಿದ್ದಂಗೆ ಕಾಪಾಡಿದಂಥ ಭೀಮ ಬಂಡೆ ಇದು ದೇವಾಲಯದ ಹಿಂದೆಯೇ ಇದೆ. ತುಂಬ ದೊಡ್ಡ ಬಂಡೆ ಬಂದು ಅಡ್ಡ ನಿಂತು ದೇವಾಲಯನ ಕಾಪಾಡಿದೆ ಸ್ನೇಹಿತರೆ. ಬೆಳಗಿನ ಜಾವ 7 ಗಂಟೆಯಲ್ಲಿ ಇಷ್ಟು ಸುಂದರವಾದಂಥ ವಾತಾವರಣ ನಮ್ಮ ಕೇದಾರನಾಥ ಬೆಟ್ಟದ ಮೇಲಿನ ಸುತ್ತಲೂ ಹಚ್ಚ ಹಸಿರಾದಂಥ ಬೆಟ್ಟ ಗುಡ್ಡಗಳ ಇದ್ದರೆ ಕೇದಾರನಾಥ ದೇವಾಲಯದ ಹಿಂದೆ ಇರುವಂಥ ಒಂದು ಬೆಟ್ಟ, ಇದುವೇ ಸಿಲ್ವೇರ್ ಬೆಟ್ಟ. ಸಿಲ್ವೇರ್ ಅಂದರೆ ಏನು ಸಿಲ್ವೇರ್ ಅಲ್ಲ ಸ್ನೇಹಿತರೆ, ಅದು ಫುಲ್ ಮಂಜುಗಡ್ಡೆ. ಆ ಬೆಟ್ಟ ಎಲ್ಲ ಫುಲ್ ಮಂಜು ತುಂಬಿಕೊಂಡು ಬೆಳ್ಳಗೆ ಕಾಣಿಸ್ತಿರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಹೋಗಿದ್ದಂಥ ಪ್ರಯಾಣಿಕರು ಏನು ಹೇಳ್ತಾರೆ, ಅವರ ಅನುಭವಗಳನ್ನ ಹೇಗೆ ಹಂಚ್ಕೊಳ್ತಾರೆ ನಮ್ಮ ಜೊತೆ, ಬನ್ನಿ ಹಾಗಾದರೆ ನೋಡೋಣ. ಕೇದಾರೇಶ್ವರ ಒಂದು ಮೋಕ್ಷದ ದಾರಿನೇ ಅದು. ಹೋಗೋ ಮುಂದೆ ಏನೋ ಎನರ್ಜಿ ಇತ್ತು. ಅರ್ಧ ದಾರಿ ತನಕ ನಾವು ನಡ್ಕೊಂಡು ಹೋದೆವು. ಮುಂದೆ ಆಮೇಲೆ ಆಗಿಲ್ಲ, ಕುದುರೆ ಮೇಲೆ ಹೋದೆವು. ಬಟ್ ಅಲ್ಲಿ ಹೋಗೋಣ, ದೇವಸ್ಥಾನ ನೋಡೋಣ, ತುಂಬಾ ಖುಷಿ ಆಯಿತು. ದೇವ್ರ ದರ್ಶನವೂ ಚೆನ್ನಾಗಾಯಿತು. ಹರ ಹರ. ನಿಮ್ಮ ಅನುಭವ ಹೇಳಿ, ದೇವ್ರ ದರ್ಶನ ಇದೆ ಹೋಗಿದ್ದೇಗೆ ನೀವು? ಹರ ಹರ ಮಹಾದೇವ್. ಎಲ್ಲರಿಗೂ ನಮಸ್ಕಾರ. ನಾವು ಮೊದಲನೇ ಸಲ ಈ ಕೇದಾರನಾಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೊಸ ಅನುಭವಗಳು ಜಾಸ್ತಿ ಆಗೈತೆ. ಇಲ್ಲಿ ಹೋಗ್ಬೇಕಾದ್ರೆ ನಾವು ಕುದುರೆ ಸವಾರಿಯಲ್ಲಿ ಹೋದ್ವಿ. ಅದಾದಮೇಲೆ ಅಲ್ಲಿಂದ ಮತ್ತೆ 1.5 ಕಿಲೋಮೀಟ್ರ್ ನಡ್ಕೊತ ಹೋಗಿ ಅಲ್ಲಿ ಮಹಾದೇವನ ದರ್ಶನ ಮಾಡಿಕೊಂಡ್ರು. ಭಾಳ ಖುಷಿಯಾಯಿತು. ಇಂಥ ಅವಕಾಶ ಎಲ್ಲರಿಗೂ ಸಿಗಲ್ಲ. ಅವಕಾಶ ಇದ್ದಾಗ ಮಾತ್ರ ಎಲ್ಲ ಸದುಪಯೋಗ ಮಾಡಿಕೊಳ್ಳಿ. ಹರ ಹರ ಮಹಾದೇವ್. ನಮಸ್ತೆ. ಹರ ಹರ ಮಹಾದೇವ್. ನಾವು ಕೇದಾರನಾಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾಕಂದರೆ ಖುಷಿನೇ ಆಯಿತು. ನಡ್ಕೊಂಡು ಹೋಗೋಣ ಅಂತ ಆಸೆ ಆಯಿತು. ಕುದುರೆಯಲ್ಲೇ ಹೋಗೋಣ ಅಂದ್ಕೊಂಡ್ರು, ಆದರೂ ನಡ್ಕೊಂಡು ಹೋಗೋಣ ಒಳ್ಳೇದಂತ ಹೇಳ್ಬಿಟ್ಟು ನಾವು ಟ್ರೈ ಮಾಡಿದ್ರಿ. ಮುಕ್ಕಲ್ ರೋಡ್ಗೆ ಹೋದ್ರಿ, ನಡ್ಕೊಂಡು ಆಗಲಿಲ್ಲ. ಆಮೇಲೆ ಕುದುರೆಯಲ್ಲೇ ಹೋದ್ವಿ ನಾವು. ಅಲ್ಲಿ ಹೋಗ್ತಾ ಹೋಗ್ತಾ ತುಂಬಾ ಖುಷಿ ಆಯಿತು. ದೇವಸ್ಥಾನ ಪ್ಲೇಸು ಅದೆಲ್ಲ ವಾತಾವರಣ ನೋಡಿದ್ಮೇಲೆ ಇನ್ನೂ ತುಂಬಾ ಖುಷಿ ಆಯಿತು. ಕಾಸಿನೇ ಕಾಣಿಸ್ಲಿಲ್ಲ. ಆಮೇಲೆ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗೈತೆ. ನೀವು ಬಂದು ಒಂದು ಸತಿ ವಿಸಿಟ್ ಮಾಡಿ. ನಾವು ಇದ್ರ ಕೇದಾರನಾಥ್ಗೆ ಹೋಗಿದ್ದೀವಿ.
ಮತ್ತು ಕಾಲ್ದಾರಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ, ಕುದುರೆಯಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಿಲ್ಲ. ಡೋಲಿನಾಗ ಹೋದ್ವಿ ನಾವು. ಅಲ್ಲಿ ಹೋಗಿ ದೇವಸ್ಥಾನ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು, ಎಲ್ಲರೂ ತುಂಬ ಖುಷಿ ಆಯಿತು. ಆಮೇಲೆ ಮತ್ತೆ ಇನ್ನೊಂದು ದಿವ್ಸಕ್ಕೆ ರಿಟರ್ನ್ ಬಂದ್ರಿ. ಬರಬೇಕಾದ್ರೆ ಡೋಲಿಯಲ್ಲಿ ಬಂದ್ರಿ. ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಈ ಒಂದು ಯಾತ್ರೆ ಬಹಳ ಅದ್ಭುತವಾಗಿದೆ. ಈ ಯಾತ್ರೆಯಲ್ಲಿ ಮಾಡಬೇಕಂದ್ರೆ ಸಾಹಸ ಬೇಕು, ಸ್ಟೇಜ್ ಆಗೋದಿಲ್ಲ. ಆದರೆ ಎಷ್ಟು ಮಾಡಿದ್ರೂ ಸಾಲದು. ಈ ಕುದುರೆಯಲ್ಲಿ ಹೋಗೋದಾಗಲಿ, ಕರ್ಕೊಂಡು ಹೋಗೋದಾಗಲಿ, ಆ ದಾರಿ ಬಹಳ ಕಠಿಣವಾಗಿದೆ. ಆದ್ರೂ ಸಾಹಸ ಮಾಡ್ಕೊಂಡು ಮೇಲೆ ಹೋದಾಗ ಆ ಒಂದು ಅದ್ಭುತವಾದ ದೃಶ್ಯ ನೋಡಬೇಕಂದ್ರೆ ಬಹಳ ಎಲ್ಲರೂ ಸಿಗೋದಿಲ್ಲ. ಯಾತ್ರೆ ಮಾಡಬೇಕಂದ್ರೂ ಭಾಳ ಅದೃಷ್ಟಪಟ್ಟಿರಬೇಕು. ಆ ಒಂದು ಪೂಜೆ ಪುನಸ್ಕಾರ ನೋಡಿದಾಗ ಸ್ವರ್ಗನೇ ಒಂದು ಕಾಣಿಸ್ತದೆ. ಅಂದರೆ ಹೋಗೋದು ಬರೋದು ಬಹಳ ಕಠಿಣವಾಗಿದೆ. ಆದರೆ ಹೋದ್ರೂ ಪರವಾಗಿಲ್ಲ, ಆದ್ರೂ ನಮಗೆ ತೃಪ್ತಿ ಆಯಿತು. ನಾವು ಹೋಗೋವಾಗ ನಡ್ಕೊಂಡು ಹೋದ್ವಿ, ಅರ್ಧಕ್ಕೆ ಹೋದ್ವಿ, ಆಮೇಲೆ ಕುದುರೆಯಲ್ಲಿ ಹೋದ್ವಿ. ತದನಂತರ ಮತ್ತೆ ಬರುವಾಗ ಡೋಲಿಯಲ್ಲಿ ಬರೋ ಪ್ರಯತ್ನ ಪಟ್ಟಾಗ ಡೋಲಿ ಸಿಕ್ಕಿಲ್ಲ ನಮಗೆ. ಮತ್ತು ನಾವು ಒಂದು 5 ಜನ ನಾವು ಮತ್ತೆ ಕುದುರೆಯಲ್ಲೇ ಹಿಂದಿರುಗಿದ್ವಿ. ಬರುವಾಗ ಭಾಳ ಕಡಿದಾದ ವಿಚಾರಾದ ರೋಡ್ ರಸ್ತೆಗಳಿತ್ತು, ಆದ್ರೂ ಪರವಾಗಿಲ್ಲ. ಬಂದು ನಮ್ಮ ಈ ಒಂದು ಸ್ಥಾನಕ್ಕೆ ಸೇರಿದ್ದೀವಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಕೇದಾರನಾಥ್ ಯಾತ್ರೆ ತುಂಬ ಚೆನ್ನಾಗಿದೆ. ನಾವು ನೋಡೋಕ್ಕಂತ ತುಂಬ ದಿನಗಳಿಂದ ಆಸೆ ಇತ್ತು. ಹೊರಟ್ವಿ. ಮಳೆ ವಿಪರೀತ, ಎಲ್ಲ ರೋಡ್ಗಳೆಲ್ಲ ಖರಾಬಾಗಿದೆ, ರೋಡು ಚೆನ್ನಾಗಿಲ್ಲ. ಆದ್ರೂ ನಡೆಯೋಣ ಅಂದರೆ ಆಗಲಿಲ್ಲ. ಕುದುರೆಯಲ್ಲಿ ಹೋದ್ವಿ, ಮತ್ತು ಕುದುರೆಯಲ್ಲೇ ಬಂದ್ವಿ. ಅದು ದರ್ಶನಕ್ಕೆ ತುಂಬ ಚೆನ್ನಾಗಿತ್ತು. ಅಲ್ಲಿ ರಶ್ಶು ಕಡಿಮೆ ಇತ್ತು. ದೇವ್ರ ದರ್ಶನ ತುಂಬಾ ನೋಡೋದಕ್ಕೆ ತುಂಬ ಆನಂದ ಆಯಿತು. ದೇವಸ್ಥಾನದ ಹಿಂಭಾಗದಲ್ಲಿ ಮಂಜಿನ ಐಸು ಪರ್ವತಗಳು ತುಂಬ ಬೆಳ್ಳಿ ಆಯಿಸ್ದಂಗೆ ತುಂಬ ಕಾಣ್ತಾಯಿತ್ತು. ಹಂಗಾಗಿ ತುಂಬಾ ಚೆನ್ನಾಗಿದೆ. ಒಂದು ಸಾರಿ ಜೀವನದಲ್ಲಿ ಒಂದು ಸಾರಿ ನೋಡಲೇಬೇಕು ಕೇದಾರನಾಥ್ ಯಾತ್ರೆಯನ್ನು. ಹರ ಹರ ಮಹಾದೇವ್. ಕೇದಾರನಾಥ್ ದೇವಸ್ಥಾನಕ್ಕೆ ಹೋಗಿ ತುಂಬ ಖುಷಿ ಆಯಿತು. ಆದರೆ ನಾವು ಹೋಗ್ಬೇಕಾದ್ರೆ ಅದು ಕುದುರೆಗಳಿಗೆ ಒಂದು ದೊಡ್ಡ ನಮಸ್ಕಾರ ಮಾಡೇ ಹೋಗಬೇಕು. ಅದು ನಮ್ಮನ್ನು ಹೊತ್ಕೊಂಡು ಹೋಗೋದಂದರೆ ನಾನು ನಡ್ಕೊಂಬರೋಕ್ಕೆ ಕಷ್ಟ, ಹೋಗೋದಕ್ಕೂ ಕಷ್ಟ. ಆದರೂ ನಮ್ಮನ್ನು ಹೊತ್ಕೊಂಡು ಹೋಗುತ್ತೆ ಅದು. ಅದಕ್ಕೆ ತುಂಬ ಋಣಿ ನಾವು. ಚೆನ್ನಾಗಿತ್ತು. ಕೇದಾರನಾಥ್ ಹೋಗಿದ್ವಿ. ಕೆಳಗಿನಿಂದ ಬೆಟ್ಟ ಮೇಲೆ ನಾನು ಹತ್ಕೊಂಡು ನಡ್ಕೊಂಡು ಹೋಗಿದ್ದೀನಿ, ಮನೆವರೆಗೂ ನಡ್ಕೊಂಡು ಹೋಗಿದ್ದೀನಿ. ಕುದುರೆಯಲ್ಲಿ ಹೋಗ್ಬೇಕಂತಿದ್ವಿ, ಕುದುರೆಯಲ್ಲಿ ಹೋಗೋಕ್ಕಾಗಿಲ್ಲ. ಆದರೆ ಪ್ರವಾಸ ಚೆನ್ನಾಗಿತ್ತು, ದೇವ್ರು ನೋಡ್ಕೊಂಡು ಬಂದ್ವಿ. ನೀವು ಬೇಕಂದರೆ ಹೋಗ್ರಿ, ಸ್ಥಳ ಚೆನ್ನಾಗೈತೆ, ದೇವ್ರ ದರ್ಶನ ಮಾಡ್ಬೋದು, ಚೆನ್ನಾಗೈತೆ. ಜೈ ಶ್ರೀರಾಮ್. ಕೇದಾರನಾಥ್ಗೆ ಹೋಗಿದ್ವಿ, ಚೆನ್ನಾಗಿತ್ತು. ನಾವು ಡೋಲ್ಗಳಾಗಿ ಬಂದ್ವಿ. ದೇವ್ರ ದರ್ಶನ ಚೆನ್ನಾಗಾಯಿತು. ನೀವು ಹೋಗ್ರಿ, ಒಂದು ದಿವಸ ನೋಡಬೇಕು ಜೀವನದಲ್ಲಿ, ಅದ್ಭುತವಾಗೈತೆ. ಜೈ ಬರೋದು ಅದಕ್ಕೆ ದರ್ಶನ ಪಡಿಬೇಕಾದ್ರೆ ತುಂಬ ಪುಣ್ಯ ಮಾಡಿರಬೇಕು. ನಾವು ಮಾಡ್ಕೊಂಡು ಬಂದಿದ್ದೀವಿ, ನೀವು ಹೋಗಿ ಮಾಡ್ಕೊಂಬನ್ನಿ. ದರ್ಶನಕ್ಕೆ ಬಂದಿದ್ದೇವೆ. ನಾವು ಕಾಲ್ನಡಿಗೆಯಲ್ಲೇ ಮೇಳವರೆಗೂ ಹೋಗಿ ದೇವರ ದರ್ಶನವನ್ನು ತುಂಬ ಅದ್ಭುತವಾಗಿ ದರ್ಶನ ಒಂದು ಕಣ್ಣು ತುಂಬ ನೋಡಿ ಬಂದಿದ್ದೀವಿ. ನೀವು ಒಂದು ಸತಿ ಬಂದು ಈ ದೇವರ ದರ್ಶನವನ್ನು ಮಾಡಿ ಋಣಿಚಿನರಾಗಿ. ನನ್ನ ಹೆಸರು ರತಿ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಚಾರ್ಧಾಮ ಯಾತ್ರೆ ಮಾಡಬೇಕು ಅಂತ ಬಂದೆ. ಆದರೆ ಇಲ್ಲಿ ಬಂದು ನೋಡಿದ್ರೆ ಕೇದಾರನಾಥ್ಗೆ ಹೋಗೋಷ್ಟರಲ್ಲಿ ತುಂಬ ಕಷ್ಟ ಆಯಿತು. ಆದರೂ ಬೆಟ್ಟ ಹತ್ಕೊಂಡು ಹೋದೆ. ಅಲ್ಲಿ ಸ್ವಲ್ಪ ದೂರ, ಇನ್ನೂ 6 ಕಿಲೋಮೀಟ್ರ್ ಇರುವಾಗ ನನಗೆ ನಡ್ಕೊಳಕ್ಕಾಗದೆ ಕುದುರೆ ಹತ್ಕೊಂಡು ಹೋದೆ. ಅಲ್ಲಿ ಹೋಗಿ ದೇವ್ರ ದರ್ಶನ ನೋಡಿ ತುಂಬ ಕಣ್ಣು ತುಂಬಿಕೊಂಡೆ. ತುಂಬ ಚೆನ್ನಾಗಿದೆ. ತುಂಬ ಚಳಿ, ಬರುವಾಗ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಕುದುರೆಯಲ್ಲಿ ಇಳಿದು ಬಂದೆ. ತುಂಬ ಚೆನ್ನಾಗಿದೆ, ದೇವ್ರ ದರ್ಶನ ತುಂಬ ಚೆನ್ನಾಗಿದೆ. ನನ್ನ ಹೆಸರು ತಾರಾ, ಬೆಂಗಳೂರಿಂದ ಬಂದಿದ್ದೀನಿ. ಶಾರದಮ್ಮ ಯಾತ್ರಾದಲ್ಲಿ ಒಂದು ಭಾಗವಾಗಿರೋ ಕೇದಾರನಾಥ್ ಹೋಗಿದ್ವಿ. ತುಂಬ ಚೆನ್ನಾಗಿದೆ. ಅಂದ್ಕೊಂಡು ಬಂದಿದ್ದೆ ನಾನು ಕಾಲ್ನಡಿಗೆಯಲ್ಲೇ ಹೋಗಬೇಕು ಅಂತ. ಹೋಗ್ತಾ ಕಾಲ್ನಡಿಗೆಯಲ್ಲಿ ಹೋದೆ, ಕಷ್ಟ ಆದರೂ ಪರವಾಗಿಲ್ಲ, ಹತ್ತಿ ಮುಟ್ಟಿದೆ. ಆದರೆ ಆ ದೇವ್ರನ್ನ ನೋಡಿದ ಮೇಲೆ, ಆ ಪ್ರಕೃತಿ ಸೌಂದರ್ಯ ಎಲ್ಲ ನೋಡಿದ ಮೇಲೆ ಆ ಕಾಲು ನೋವು ಏನೇ ಇದ್ರೂ ಕೂಡ ಎಲ್ಲ ಮರೆತು ಇತ್ತು. ದೇವ್ರ ದರ್ಶನ ಚೆನ್ನಾಗಾಯಿತು. ಜೀವನದಲ್ಲಿ ಒಮ್ಮೆ ಆದರೂ ಈ ಯಾತ್ರೆ ಎಲ್ಲರೂ ಕೈಗೊಳ್ಬೇಕು ಅನ್ನೋದು ನನ್ನ ಆಸೆ. ರಮೇಶ್ ಅಂತ. ನಾವು ಆನೇಕಲ್ ತಾಲೂಕಿಂದ ಬಂದಿರೋದು. ಕೇದಾರನಾಥ್ಗೆ ಹೋಗಿದ್ವಿ. ತುಂಬ ಕಷ್ಟಕರ ಪ್ರಯಾಣ ಅದು. ಆದ್ರೂ ನೋಡಬೇಕಾದಂಥ ಪುಣ್ಯಸ್ಥಳ. ಜೀವನದಲ್ಲಿ ಏನೇ ಮಾಡಿದ್ರೂ ಒಂದು ಸಾರಿ ಅದನ್ನು ಕೇದಾರನಾಥ್ ನೋಡಬೇಕು.
ಹರ ಹರ ಮಹಾದೇವ್. ಹೋಗಿದ್ರಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೀವು ಹೋಗಿ ನೋಡಿ ಅಷ್ಟೇ. ನಮ್ಮ ಹೆಸರು ಭಾರತಿ. ನಾವು ಕೇದಾರ್ನಾಥ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಗುಡ್ಡಗಳು, ಬೆಟ್ಟಗಳು, ನೀರು ಎಲ್ಲ, ಆ ನೀರೆಲ್ಲ ನೋಡ್ತಾ ಇದ್ದರೆ ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಒಂದು ಸಲ ಬಂದು ನೋಡಿ, ತುಂಬ ಚೆನ್ನಾಗಿದೆ. ನಾನು ಕೇಸಲ್ಲಪ್ಪ. ನಾವು ಕೇದಾರ್ನಾಥಕ್ಕೆ ಬಂದಿದ್ರಿ, ತುಂಬ ಮಳೆ, ನೀರುಗಳಿಲ್ಲ ಅಂದರೆ ಅಲ್ಲಿ ಓತೈತೆ ಎಲ್ಲ ಪೂರ ಗಾಡಿ ಸೆಕ್ಷನ್ನು. ಆದರೆ ನಾನು ದೇವ್ರ ದರ್ಶನಕ್ಕೆ ಚೆಂದಾಗಾಯಿತು. ನಮಸ್ಕಾರ. ಇದುವರೆಗೂ ತಾಳ್ಮೆಯಿಂದ ನಮ್ಮ ವಿಡಿಯೋನ ನೋಡಿದಂಥ ನನ್ನ ಪ್ರೀತಿಯ ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.